ಗುರುಗು ಮಿಂಚಿನ ಅಪ್ಪಣೆ ಇರದೆ ಮಳೆ ಎಂದು ಬಾರದು. ಎನ್ನ ಸ್ನೇಹವಿಲ್ಲದೆ ನನ್ನ ನೆರಳು ಕೂಡ ಮುಂದೆ ಹೋಗದು. ಇನ್ನೆಷ್ಟೇ ಬೆಣ್ಣೆ ಹಾಕಿದ್ರು ಅಕೌಂಟಲ್ಲಿ 5 ರೂಪಾಯಿ ಇರೋದು. ದುಡ್ಡು ಇವತ್ತೋಗುತ್ತೆ ನಾಳೆ ಬರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಬೈಕ್ ಕೂಡ ಇಲ್ಲ, ಅಪ್ಪ ತಗೊಂಡೋಗಿದ್ದಾರೆ. ಇಷ್ಟೇನಾ ಮಗ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ಇಷ್ಟೇ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅರ್ಥ ಊರ್ ಬಾಗಲಾಗಿದೆ. ಇನ್ನಿಷ್ಟು ಅರ್ಥ ಮಾಡ್ಕೊಂಡಿದ್ರೆ ಊರ್ ಬಾಗ್ಲಾಗಿರೋದೀಗ ಹೆಬ್ಬಾಗ್ಲಾಗ್ತಿತ್ತು. ಓ ಗೆಳೆಯ ಗೆಳೆಯ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಾಣೋ. ಓ ಗೆಳೆಯ ಕೇಳು ಗೆಳೆಯ, ನಿನ್ನಂತ ಫ್ರೆಂಡ್ ಯಾರಿಗೂ ಬೇಡ ಕಣೋ, ಇದ್ದರೂ ಅವ್ರ ಆತ್ಮಕ್ ಶಾಂತಿ ಕಣೋ. ನನ್ನಂತ ಫ್ರೆಂಡ್ ಕೋಟಿಗೊಬ್ಬ ಸಿಗೋದು. ಮಹಾಭಾರತದಲ್ಲಿ ರಾಮನಿಗೆ ಬಲರಾಮ ಅಂತಾರ, ಮಹಾಭಾರತದಲ್ಲಿ ರಾಮ ಬಲರಾಮ ಹೆಂಗೋ ಪ್ರಾಸ ಚೆನ್ನಾಗಿರುತ್ತೆ ಅಂತ. ಇನ್ನು ಪ್ರಾಸದ್ ನಾನು ಯಾಕೆ ಫೋನ್ ಇಡೀಗ ಎಲ್ಲ ಇದ್ಯಾ ಶ್ರುತಿಯ ಬಾತ್ರೂಮ್ಗೆ ಹೋಗೋಣಪ್ಪ. ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಸಾರಿ ಅಂಕಲ್ ಪರವಾಗಿಲ್ಲ ಬಿಡಪ್ಪ, ನಿಮ್ಮಂತ ಬೋಳೆ ಮಕ್ಳ ಜೊತೆ ಸೇರಿದ್ರೆ ಅವ್ನು ಶ್ರುತಿಯಾನೇ ಆಗೋದು. ಇವರೇ ನಾನ್ ಚಿಕ್ಕವನಿದ್ದಾಗ ರಜೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನನ್ ಕಷ್ಟ ನೋಡಕ್ಕಾಗದೆ ದೇವ್ರು ಫುಲ್ ರಜೆಯಲ್ಲೇ ಇರುವಂಗ್ ಮಾಡ್ಬಿಟ್ಟ. ನಮ್ಮಪ್ಪ ಕೆಲ್ಸ ಹೇಳಿದಾಗ ತುಂಬಾ ಬೇಜಾರಾಗೋದು. ಆ ಕಷ್ಟ ನೋಡಕ್ಕಾಗದೆ ದೇವ್ರು ಕೆಲ್ಸಾನೇ ಸಿಗ್ದಂಗ್ ಮಾಡ್ಬಿಟ್ಟ. ಕಾಸನ್ನ ಜೇಬಲ್ ಇಟ್ಕೊಂಡ್ರೆ ಕಳ್ದೋಗುತ್ತೆ ಅನ್ನೋ ಭಯ ಆಗ್ತಾ ಇತ್ತು. ಆ ಕಷ್ಟ ನೋಡಕ್ಕಾಗದೆ ದೇವ್ ಜೇಬಲ್ ಕಾಸು ಇಲ್ಲದೆ ಇರೋಂಗೆ ಮಾಡ್ಬಿಟ್ಟ. ಹಲೋ ಓ ಮೈ ಫ್ರೆಂಡ್ ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಹೇಳು ಏನ್ ಕೆಲ್ಸ ಆಗ್ಬೇಕು? ಚೈತ್ರ ನಂಬರ್ ಬ್ಲಾಕ್ ಮಾಡಿದ ಮಗ, ಸ್ವಲ್ಪ ಕಾನ್ಫಿಡೆನ್ಸ್ ಹಾಕೋ. ಹಲೋ ಹಲೋ ಹಲೋ, ನಿನ್ ಅವಳಿಗೆ ಮಾಡಕ್ ಕೆಲ್ಸ ಇಲ್ವೇನೋ? ಅವಳ ನೀನ್ ಬ್ಲಾಕ್ ಮಾಡೋದು, ನಿನ್ನ ಅವಳು ಬ್ಲಾಕ್ ಮಾಡ್ತಾಳೆ. ವಾರದಲ್ಲಿ 7 ದಿನ ಇದ್ರು 7 ದಿನ ಕೂಡ ಕಾನ್ಫಿಡೆನ್ಸ್ ಎಲ್ಲ ಮಾತಾಡ್ತಿರೋರು. ನಿಮ್ ದರಿದ್ರ ಮಾತಾಡೋದು ಕೇಳಿಸ್ಕೊಂಡು ನಾನು ವಯಸ್ಸಿಗೆ ಬಂದಿದ್ದೆ ತಪ್ಪಾಯ್ತು ಅಂತ ಅನ್ಸುತ್ತೀವ. ನಿಮ್ಮವ್ರು ನಿಬ್ಬ ಅಪ್ಡೇಟ್ ಸುಬ್ಬಿ ತಾನೇ ಇದ್ದೀರೋ. ಮತ್ತೇನಾದ್ರು ಕರೆಯೋದು ಚಿನ್ನದ. ನಿಮ್ಗಳಿಂದಾನೆ ಗೋಲ್ಡ್ ರೇಟ್ ಜಾಸ್ತಿ ಆಯ್ತು ಅನ್ಸುತ್ತೆ. ಅಕಸ್ಮಾತ್ ನಿನ್ನೇನಾದ್ರೂ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಕಳಿಸಿದ್ರೆ ಅಲ್ಲಿರೋ ಟೆರರಿಸ್ಟ್ ಜೊತೆ ಕೂಡ ಕಾನ್ಫಿಡೆನ್ಸ್ ಆಗಿಸ್ತೀಯ ಅಂತ ಬೋಳಿ ಮಗ ನೀವು. ಇವನು ಈ ಕರ್ಮಲ್ದೆ ವಾಟ್ಸಪ್ ಸ್ಟೇಟಸ್ ಗಳು ಬೇರೆ. ಅದ್ನೇನ್ ವಾಟ್ಸಪ್ ಸ್ಟೇಟಸ್ ಅನ್ಕೊಂಡಿರೋ ರೈಲ್ವೆ ಬೋಗಿ ಅನ್ಕೊಂಡಿದ್ರು. ನಾನು ಒಂದ್ ವರ್ಷದಲ್ಲಿ ಹಾಕೋ ಸ್ಟೇಟಸ್ ನಲ್ಲಿ ಒಂದೇ ದಿನ ಹಾಕಿ ಸಾಯಿಸ್ತೀರ. ನನ್ಗೆ ಅವಾಗ ಅನ್ಸುತ್ತೆ ಅಂಬಾನಿ ಅಂದ್ರೆ ಮೋಸ ಮಾಡಿ ನಮ್ ಇಂಟರ್ನೆಟ್ ಎಲ್ಲ ನಿಮ್ ಕೊಡ್ತಿದ್ದಾನ ಅಂತ. 10 ನಿಮಿಷ ಇನ್ಸ್ಟಾಗ್ರಾಮ್ ಓಪನ್ ಮಾಡಂಗಿಲ್ಲ, ಆಲ್ರೆಡಿ 90% ಖಾಲಿ ಇದೆ ಅಂತ ಮೆಸೇಜ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಂದ್ಮೇಲೆ ನೆನಪಾಯ್ತು. ರೀಲ್ಸ್ ನೋಡ್ಕೊಂಡ್ ಕಳ್ಸ. ನಿಮ್ ಹುಡುಗಿ ಕಳಿಸೋ ರೀಲ್ಸ್ ನನಗ್ ಕಳಿಸ್ತೀಯ, ಅದು 11 ಗಂಟೆ ರಾತ್ರಿಗೆ. ಅದ್ನ ನೋಡೋಕು ಅದು ಬಿಡೋಕಾಗಿದೆ. ನನ್ ಬಾಳಿಗೆಷ್ಟು ಬೆಂಕಿ ಹಾಕ. ಹೌದು ಮಗ, ನೀನ್ ಹೇಳ್ತಿರೋದು ಕರೆಕ್ಟ್. ಸರಿ ಕಾನ್ಫಿಡೆನ್ಸ್ ಹಾಕು. ನಾಯಿಗೆ ಎಷ್ಟೇ ಹೊಡೆದ್ರು ಕಸ ಎಲ್ಲಿರುತ್ತೆ ಅಲ್ಲಿ ಹೋಗುತ್ತೆ. ಅದಕ್ಕೆ ಮಗ ನಿನ್ನ ಹತ್ರ ಬಂದಿರೋದು. ಆಕಾಶ ಗಡಿಯದ ನಂಗೊಂದು ವಿಷಯ ಕ್ಲಿಯರ್ ಆಗ್ಬೇಕಾಗಿತ್ತು. ಕಟ್ಟಿಂಗ್ ಶಾಪ್ ಹೊರಗಡೆ ಯಾವಾಗ್ಲೂ ಕೂದಲು ಬಿದ್ದಿರತ್ತೆ, ಮತ್ತೀ ಮೆಕ್ಯಾನಿಕ್ ಅಂಗಡಿ ಎದುರುಗಡೆ ಯಾವಾಗ್ಲೂ ಆಯಿಲ್ ಬಿದ್ದಿರತ್ತೆ, ಮತ್ತೀ ಬ್ಯಾಂಕ್ ನೋಡಿ ಏನ್ ಕಷ್ಟ ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು. ಒಂದೊಂದಲ್ಲ